ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ಬಾರಿ ದಸರಾವನ್ನ ಹೊಸ ಸಿಎಂ ಉದ್ಘಾಟನೆ ಮಾಡ್ತಾರೆ ಅಂತ ಏನು ಹೇಳಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಚರ್ಚೆಗಳು ಶುರುವಾಗಿದೆ. ಅದಕ್ಕೀಗ ಸಚಿವ ಮಹದೇವಪ್ಪ ಕೌಂಟರ್ ಕೊಟ್ಟಿದ್ದಾರೆ. Ashok is not a Congress High Command. He is a opposition leader in BJP party. They have nothing to speak about the Chief Minister post in Congress. Siddaramaiah is Chief Minister. He will continue as Chief Minister. He will inaugurate Dasara. MLA ಇಕ್ಬಾಲ್ ಅನ್ಸಾರಿ ಅವರು ಹೇಳಿರುವಂತದ್ದು 3 ತಿಂಗಳಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ, ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಯಾರ್ಯಾರು ಯಾವ ಉದ್ದೇಶದಲ್ಲಿ ಹೇಳ್ತಾವೋ ಅದು ನನಗೆ ಗೊತ್ತಿಲ್ಲ. ಬಟ್ ಹೈಕಮಾಂಡ್ ಇದೆಯಲ್ಲ, ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ, ಶಾಸಕರ ಬೆಂಬಲ ತಗೊಂಡು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗ್ತಾರೆ. ಯಾಕಂದ್ರೆ ತಾವು ಡೆಲ್ಲಿಗೆ ಹೋಗಿ ಬಂದಿದ್ರಿ, ತಮ್ಮ ಕಾನ್ಫಿಡೆನ್ಸ್ ಎಷ್ಟು ಮಟ್ಟಿಗಿದೆ ಅಂತ? ತಾವು ಡೆಲ್ಲಿಲೇ ಇದ್ರಿ. ನನ್ನ ಕಾನ್ಫಿಡೆನ್ಸು ಸಂಪೂರ್ಣವಾಗಿ 5 ವರ್ಷ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇರುತ್ತೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ. ಯಾರ್ಯಾರು ಯಾವ್ಯಾವ ಅರ್ಥ ಹೇಳಿದರೆ ಅವ್ರವ್ರನ್ನೇ ಕೇಳಬೇಕು. ಅಕಾರ್ಡಿಂಗ್ ಟು ಮೈ ನಾಲೆಜ್, ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್, he will continue as chief minister. ನಾನು ಡೆಲ್ಲಿಯಲ್ಲಿದ್ದೆ, ಹೈಕಮಾಂಡ್ ಹೇಳಿದರೆ ಸ್ಪಷ್ಟವಾಗಿ 3 ತಿಂಗಳಾದ್ಮೇಲೆ ಬದಲಾವಣೆ ಆಗುತ್ತೆ ಅಂತ ಹೇಳಿ. ನಾನಿದ್ದೆ ಜೊತೆಲಿ ಅನ್ನೋ ಮಾತನ್ನೇ ಅವ್ರು ಹೇಳಿದ್ರು ಶಾಸಕರು. ಅದು ಅವ್ರಿಗೆ ಕೇಳಬೇಕು, ನಾನಂತೂ ಇರಲಿಲ್ಲ. ಆ ಥರದ ಒಪ್ಪಂದಗಳು ನಮ್ಗಳಿಗೆ ಯಾರಿಗೂ ಗೊತ್ತಾಗಲ್ಲ. ಅದೇನಿದ್ರು ಹೈಕಮಾಂಡ್ ಹೇಳೋವಂಥ ಮಾತುವಿನ ಅವು ಅಂತ್ಯಕ್ಕಂತ್ಯ ಊಹಾಪೋಹಗಳು ಮಾತಷ್ಟೇ. ಮಹಾಕ್ರಾಂತಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ಎಲ್ಲರೂ, ದೊಡ್ಡ ಮಹಾಕ್ರಾಂತಿ ಆಗುತ್ತೆ ಅಂತ. ಅದೇ ಮಹಾಸಂಕ್ರಾಂತಿಗೆ ಚೆನ್ನಾಗಿ ಮಾಡ್ತಾರೆ. ಮಹಾಸಂಕ್ರಾಂತಿ ಬಿಟ್ಟರೆ ಇನ್ಯಾವ ಕ್ರಾಂತಿನೂ ಕಾಣ್ತಾ ಇಲ್ಲ. ನಿನ್ನೆ ಯತೀಂದ್ರ ಅವರು ಹೇಳಿದ್ದಾರೆ, ಮುಖ್ಯಮಂತ್ರಿ ಆಗಿರುವ ಆಗ್ಬೇಕಂತ ಸಾಕಷ್ಟು ಜನ ಇದ್ದಾರೆ, ಅವರು ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡಿಸ್ತಾ ಇದ್ದಾರೆ. ಇನ್ನು ನವೆಂಬರ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆದರೂ ಆಗಬಹುದು. ಅಥಣಿಯಲ್ಲಿ ಈ ಬಗ್ಗೆ ಕೈ ಶಾಸಕ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಸದ್ಯಕ್ಕೆ ಯಾವುದೇ ಸಂಪುಟ ವಿಸ್ತರಣೆ ಬಗ್ಗೆ ಮಾಹಿತಿ ಇಲ್ಲ. ನನಗಿರುವ ಮಾಹಿತಿ ಪ್ರಕಾರ ನವೆಂಬರ್ನಲ್ಲಿ ವಿಸ್ತರಣೆ ಆದರೂ ಆಗಬಹುದು, ಸದ್ಯಕ್ಕಂತೂ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಶಾಸಕ ಅಥಣಿಯಲ್ಲಿ ಲಕ್ಷ್ಮಣ ಸವದಿ ಅವರ ಹೇಳಿಕೆ. ನವೆಂಬರ್ದಲ್ಲಿ ಸಚಿವ ಸಂಪುಟ ವಿಸ್ತರಣೆ ನನಗಿರುವ ಮಾಹಿತಿ ಪ್ರಕಾರ ಸದ್ಯಕ್ಕಿಲ್ಲ. ಬಹುಶಃ ನನಗನ್ಸಿದ ಮಟ್ಟಿಗೆ ನವೆಂಬರ್ದಲ್ಲಿ ಅದು ಮಾಡ್ಬೋದು, ಸಚಿವ ಸಂಪುಟ ವಿಸ್ತರಣೆ. ಸದ್ಯಕ್ಕಂತ ಏನಂತದ್ದು ನನಗೇನು ಕಂಡು ಬಂದಿಲ್ಲ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಧ್ವನಿ.